ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಭಗವಾನ್ ಬುದ್ಧರ 2570ನೇ ಜಯಂತ್ಯೋತ್ಸವ ಆಚರಣೆ. ಭಗವಾನ್ ಬುದ್ಧರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಜಯಂತಿ ಕಾರ್ಯಕ್ರಮದಲ್ಲಿ ಹಲವು ಬೌದ್ಧ ಭಿಕ್ಕುಜಿಯವರು ಭಾಗಿ. ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳ ನ್ಯಾಯಾಧೀಶರೊಂದಿಗೆ ವಿಡಿಯೋ ಸಂವಾದ ಸಭೆ. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತವಾಗಿ ನಿವಾರಣೆ ಮಾಡಲಾಗುವುದು. ನ್ಯಾಯಮೂರ್ತಿ ಪ್ರಕಾಶ್ ಅರ್ಜುನ್ ಬನ್ಸೋಡೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ವಿಶ್ವ ಕಾರ್ಮಿಕ ದಿನಾಚರಣೆ. ಹಿರಿಯ ಕಾರ್ಮಿಕರಿಗೆ ಗೌರವ ಸನ್ಮಾನ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕಾರ್ಮಿಕರ ಸೇವೆ ಅದಮ್ಯವಾಗಿದೆ. ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ. ಕಾರ್ಯಕ್ರಮದಲ್ಲಿ ಹಲವು ಕಾರ್ಮಿಕರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಭಗವಾನ್ ಬುದ್ಧರ 2570ನೇ ಜಯಂತ್ಯೋತ್ಸವ ಅಂಗವಾಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆಯನ್ನು ಮಾಡಿದರು. ಬಳಿಕ ಮಾತನಾಡಿದ ಅವರು ಭಗವಾನ್ ಬುದ್ಧರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪೂಜ್ಯ ಭಂತೆ ಜ್ಞಾನ ಸಾಗರರವರು ತ್ರಿಕರಣ ಪಂಚಶೀಲ ನಡೆಸಿಕೊಟ್ಟರು. ಆಮೇಲೆ ರಾಜಪ್ಪ ಗುನ್ನಳಿಕರ್, ಮಹೇಶ್ ಗೋರ್ನಾಳ್ಕರ್, ಶಿವಕುಮಾರ್ ನೀಲಿಕಟ್ಟಿ, ವಿನಯ್ ಕುಮಾರ್ ಮಾಳ್ಗೆ, ವಿಜಯಕುಮಾರ್ ಸೋನಾರೆ, ಬಾಬು ಆಣದುರೆ, ರಾಜ್ಕುಮಾರ್ ಗಾದ್ಗಿ, ಪ್ರಸನ್ನ ಡಾಂಗೆ, ಜಗದೀಶ್ವರ ಬಿರಾದಾರ್, ಸಂದೀಪ್ ಕಾಂಟೆ, ಶರಣು ಫುಲೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ಆಮೇಲೆ ಚುನಾವಣಾ ತಹಸೀಲ್ದಾರರಾಗಿರ್ತಕ್ಕಂತಹ ಮಲ್ಶೆಟ್ಟಿ ಚಿದ್ರಿಯವರು, ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಸುಭಾಷ್ ರತ್ನಾಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೌತಮ್ ಬುದ್ಧರು ಚಿಕ್ಕ ವಯಸ್ಸಿನಿಂದಲೇ ಅಪಾರ ಜ್ಞಾನವನ್ನು ಪಡೆದು ಮನೆಯನ್ನು ತೊರೆದು ಬುದ್ಧರಾಗಿ ಜ್ಞಾನೋದಯ ಪಡೆದುಕೊಂಡರು. 3 ಘಟನೆಗಳನ್ನು ಅರಿತ ಅವರು ಜೀವನದಲ್ಲಿ ಎಲ್ಲವೂ ನಶ್ವರ, ಜ್ಞಾನ ಒಂದೇ ಶಾಶ್ವತವೆಂದು ಅರಿತು ತಪಸ್ಸನ್ನು ಗೈದು ಜಗತ್ತಿಗೆ ಬೆಳಕಾದರು. ಗೌತಮ್ ಬುದ್ಧರು ಅಪಾರವಾದ ಸಂಪತ್ತನ್ನು ಹೊಂದಿದ್ದರೂ ಕೂಡ ಎಲ್ಲವೂ ನಶ್ವರವೆಂದು ಅರಿತರು. ಏನಾದರೂ ಜೀವನದಲ್ಲಿ ಸಾಧಿಸಬೇಕೆಂದು ಪಣ ತೊಟ್ಟರು. ಬುದ್ಧರ ಆದರ್ಶಗಳು, ಅವರ ಬೋಧನೆಗಳು ಮನುಕುಲಕ್ಕೆ ದಾರಿದೀಪವಾಗಿವೆ. ಗೌತಮ್ ಬುದ್ಧರಂತಹ ಪಡೆದ ಈ ಭೂಮಿ ಪಾವನವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬುದ್ಧ ಜಯಂತಿ ಬುದ್ಧರ ಜಯಂತಿ ಶುಭಾಶಯಗಳು. ನೀವೆಲ್ರಿಗೂ ಗೊತ್ತಿದ್ದಂಗೆ ಗೌತಮ್ ಬುದ್ಧ ನಾವು ಅಂತೀವಿ. ಅವರು ಚಿಕ್ಕ ವಯಸ್ಸು ಇದ್ದಾಗ ಕೂಡ ಒಂದು ಬರ್ಡ್ ಅದು ಇದು ಆಗಿತ್ತು, ವಾಂಟೆಡ್ ಆಗಿತ್ತು. ಅದನ್ನು ನೋಡಿ ಅವರದು ಹೃದಯ ಪರಿವರ್ತನೆ ಆಗಿ ಮತ್ತು ಅವರ ಜೀವನ ಕಾಲದಲ್ಲಿ ಅವರು ಎಲ್ಲ ಸಾಮ್ರಾಜ್ಯ ಅಂದರೆ ಕಿಂಗ್ಡಮ್ ಎಲ್ಲ ಬಿಟ್ಟು ಪೀಸ್ ಮತ್ತು ಜೀವನದ ಒಂದು ಟ್ರೂತ್ ಏನಿರ್ತದೆ ಅದನ್ನು ಸರ್ಚ್ನಲ್ಲಿ ಅವರು ಬಿಟ್ಟು ಹೋಗಿದರು. ಮತ್ತು ಶಾಂತಿಯುತ ಪೀಸ್ದು ಸಂದೇಶ ನಮ್ಮ ವಿಶ್ವಕ್ಕೆ ಅವರು ಕೊಟ್ಟಿದ್ದರು. ಸೊ ಅದೇ ರೀತಿಯಲ್ಲಿ ಏನು ಪೀಸ್ ಸಂದೇಶ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ನಾವು ನಮ್ಮ ಜೀವನ ಕಾಲದಲ್ಲಿ ನಾನ್ ವೈಲೆನ್ಸ್ ಅಂತ ಫಾಲೋ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ನಮೋ ತಸ್ಸೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸೋ ಸಮ್ಮಾ ಸಂಬುದ್ಧಸ್ಸ. ಇಡೀ ವಿಶ್ವಕ್ಕೆ ಎಲ್ಲ ಮಾನವ ಕುಲಕುಟಿಗೆ ತಥಾಗತ ಸಮ್ಯಕ ಸಂಬುದ್ಧರ 2570ನೇ ಬುದ್ಧ ಮಹೋತ್ಸವ ಅಂದರೆ ಆ ಒಂದು ಪ್ರಯುಕ್ತವಾಗಿ ಇಡೀ ವಿಶ್ವ ತುಂಬವೆಲ್ಲ ಇವತ್ತು ಭಗವಾನ್ ಬುದ್ಧರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ. ಭಗವಾನ್ ಬುದ್ಧರೆಂದರೆ ಅದು ಶಾಂತಿ, ಕರುಣೆ, ಮೈತ್ರಿ, ಪ್ರೀತಿ, ವಾತ್ಸಲ್ಯ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನ್ ಪುಣ್ಯವಂತರು. ಹಾಗಾಗಿ ಆ ಪುಣ್ಯವಂತರ ಇವತ್ತು ನಾವೆಲ್ಲರೂ ಸಮಾಧಾನವಾಗಿ ಶಾಂತತೆಯಿಂದ ಇವತ್ತು ಇಡೀ ವಿಶ್ವ ತುಂಬೆಲ್ಲ ಆಚರಣೆ ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲರಿಗೆ ಸದ್ಮಂಗಳ ಹುಟ್ಟಿ ಸಕಲ ಜೀವಿ ರಾಶಿಗಳಿಗೆ ಎಲ್ಲ ಮಾನವರಿಗೆ ಸಕಲ ಸಮೃದ್ಧಿ ಆರೋಗ್ಯ ಕೊಟ್ಟು ಬುದ್ಧ ತಮ್ಮ ಸಕಲ ಆಶೀರ್ವಾದದಿಂದ ಇರಲಿ ಅಂಥೇಳಿ ತಮ್ಮೆಲ್ಲರಿಗೆ ಶುಭ ಕೋರುತ್ತಾ ಮಂಗಳ ಕೋರುತ್ತಾ ಭಗವಾನ್ ಬುದ್ಧರು ಒಂದೇ ವಚನ ಹೇಳಿದ್ದಾರೆ. ಯಾಕಂದರೆ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಆ ವಚನವನ್ನು ನುಡಿದ್ರ ಮುಖಾಂತರ ನಾವು ಸರಳತೆಯನ್ನು ತೆಗೆದುಕೊಳ್ಳೋಣ. ಏನು ಹೇಳ್ತಾರೆ ಭಗವಾನ್ ಬುದ್ಧರು ಅಂದರೆ ಇವತ್ತು ಇಡೀ ವಿಶ್ವದಲ್ಲೇ ಆ ಮಹಾಪುರುಷರು ಘಟನೆ
3 ಘಟನೆ ಒಳಗೊಂಡಿರ್ತಕ್ಕಂಥದ್ದು. ಇಡೀ ಈ ಜಗತ್ತಿನಲ್ಲಿ ಅನೇಕ ಮಹಾಪುರುಷರು ಆಗಿ ಹೋಗಿದ್ದಾರೆ, ಆದರೆ ವಿಶೇಷವಾಗಿ ತಥಾಗತ ಸಿದ್ಧಾರ್ಥ ಗೌತಮರ ಜೀವನದಲ್ಲಿ 3 ಘಟನೆ ಒಳಗೊಂಡಿರ್ತಕ್ಕಂಥದ್ದು. ಇವತ್ತ ಶುದ್ಧ ಬುದ್ಧ ಪೂರ್ಣಿಮೆ, ಏಕೆಂದರೆ ಸಿದ್ಧಾರ್ಥ ಗೌತಮರ ಜನನ ಈ ಒಂದು ಶುದ್ಧ ಪೂರ್ಣಿಮೆಯಿಂದ ಆಗಿರ್ತಕ್ಕಂಥದ್ದು. ಇದು ಒಂದನೇ ಘಟನೆ. ಎರಡನೇ ಘಟನೆ, ಸಿದ್ಧಾರ್ಥ ಗೌತಮರು ಬುದ್ಧತ್ವ ಪ್ರಾಪ್ತಿ ಅಂದರೆ ಬೌದ್ಧಿಕ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಘಟನೆ ಇದೇ ಪೂರ್ಣಿಮಾ. ಎರಡನೇ ಘಟನೆ. ಮೂರನೇ ಘಟನೆ, ಸಿದ್ಧಾರ್ಥ ಬುದ್ಧರು ತಮ್ಮ ಪರಿನಿರ್ವಾಣ ಅಂದರೆ ತನ್ನ ಅಂತಿಮ ಈ ಶರೀರವನ್ನು ಬಿಡ್ತಕ್ಕಂಥ ಈ 3 ಘಟನೆಯನ್ನು ಕೇವಲ ಇಂಥ ಮಹಾಪುರುಷರ ಜೀವನದಲ್ಲಿ ಮಾತ್ರ ಕಾಣ್ತೇವೆ. ಕೇವಲ ತಥಾಗತ ಭಗವಾನ್ ಬುದ್ಧರು ಸಿದ್ಧಾರ್ಥ ಗೌತಮರ ಹತ್ತಿರ ಮಾತ್ರ ಈ 3 ಘಟನೆ ಕಾಣ್ತೇವೆ. ಹಾಗಾಗಿ ಇದು ವಿಶೇಷವಾಗಿ ಇಡೀ ಜಗತ್ತಿನ ತುಂಬೆಲ್ಲೂ ಆಚರಣೆಯನ್ನು ಮಾಡ್ತಿದ್ದೇವೆ. ಹಾಗಾಗಿ ತಾವೆಲ್ಲರೂ ಪಾಲ್ಗೊಂಡು ಇವತ್ತಿನ ನಾವೆಲ್ಲರೂ ಸಂಭ್ರಮದ ಸಂತೋಷದಿಂದ ಎಲ್ಲ ಮಾನವರಿಗೆ ನಮ್ಮಲ್ಲಿ ಇವತ್ತು ಮೈತ್ರಿಯನ್ನು ಬೆಳೆಸ್ಕೊಳ್ಬೇಕು. ಮೈತ್ರಿ ಎಲ್ಲ ಜೀವಿಗಳಿಗೆ, ಜೀವರಾಶಿಗಳಿಗೆ, ದೇವಮಾನವರಿಗೆ ಕಲ್ಯಾಣ ಬಯಸ್ತಕ್ಕಂಥ ನಾವು ಕಾರ್ಯವನ್ನು ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಈ ಒಂದು ಬುದ್ಧ ಪೂರ್ಣಿಮೆ ಅಂಗವಾಗಿ ಶುಭವನ್ನು ಹೇಳಿ ಕೊನೆಯದಾಗಿ ಇದು ಶರಣತೆಯನ್ನು ಹೇಳೋಣ ಒಟ್ಟಿನದಾಗಿ. ನತ್ತಿ ಮೇ ಶರಣಂ ಗಯ್ಯಂ ಬುದ್ಧ ಮೇ ಶರಣಂ ವರಂ ಏತೇನ ಸಚ್ಯವಚೇನ ಓತು ಮೇ ಜಯ ಮಂಗಲಂ. ನತ್ತಿ ಮೇ ಶರಣಂ ಗಯ್ಯಂ ಧಮ್ಮೋ ಮೇ ಶರಣಂ ವರಂ ಏತೇನ ಸಚ್ಯವಚೇನ ಓತು ಮೇ ಜಯ ಮಂಗಲಂ. ನತ್ತಿ ಮೇ ಶರಣಂ ಗಯ್ಯಂ ಸಂಘೋ ಮೇ ಶರಣಂ ವರಂ ಏತೇನ ಸಚ್ಯವಚೇನ ಓತು ಮೇ ಜಯ ಮಂಗಲಂ. ಸಾಧು ಸಾಧು ಸಾಧು. ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ. ಎಲ್ಲರಿಗೂ ಮಂಗಳವಾಗಲಿ. ನಮೋ ಬುದ್ಧಾಯ. ಜೈ ಭೀಮ್, ಜೈ ಬುದ್ಧ. ಎಲ್ರಿಗೂ ಧನ್ಯವಾದ. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ತ್ವರಿತವಾಗಿ ನಿವಾರಣೆ ಮಾಡುವ ಉದ್ದೇಶದಿಂದ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳ ನ್ಯಾಯಾಧೀಶರೊಂದಿಗೆ ವಿಡಿಯೋ ಸಂವಾದ ಸಭೆಯನ್ನು ನಡೆಸಲಾಯಿತು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದರು. ಅವರು ಗುರುವಾರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಈ ಮಹತ್ವದ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದಂತೆ ಬಾಕಿ ಇರುವಂಥ ಪ್ರಕರಣಗಳ ಒಂದು ಶೀಘ್ರ ವಿಲೇವಾರಿ ಕುರಿತು ಚರ್ಚೆ ನಡೆಯಿತು. ಈ ವೇಳೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ನ್ಯಾಯಾಧೀಶರು ಭಾಗವಹಿಸಿ ತಮ್ಮ ಒಂದು ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂಥ ಪ್ರಕರಣಗಳ ಒಂದು ಸ್ಥಿತಿಗತಿ ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಒಂದು ವಿವರಣೆಯನ್ನು ಅವರು ಕೊಟ್ಟರು. ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆ ಪರಸ್ಪರ ಸಮಾಧಾನದಿಂದ ಬಗೆಹರಿಸುವ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಇದರಿಂದ ನ್ಯಾಯಾಲಯಗಳ ಮೇಲಿನ ಭಾರ ಕಡಿಮೆಯಾಗುವುದಲ್ಲದೆ ಸಾರ್ವಜನಿಕರಿಗೆ ಕಡಿಮೆ ಅವಧಿಯಲ್ಲಿ ನ್ಯಾಯ ದೊರಕಲು ಸಹಕಾರಿ ಆಗಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಆಯಾ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿ ರಾಜಿ ಮೂಲಕ ಪ್ರಕರಣಗಳನ್ನು ಬಗೆಹರಿಸಲು ವಿಶೇಷ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಕರೆ ನೀಡಲಾಗಿದೆ. ವಿಡಿಯೋ ಸಂವಾದದ ವೇಳೆ ನ್ಯಾಯಾಧೀಶರು ಪ್ರಕರಣಗಳ ಶೀಘ್ರ ವಿಲೇವಾರಿ, ಡಿಜಿಟಲ್ ವಿಧಾನಗಳ ಪರಿಣಾಮಕಾರಿ ಬಳಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸುವ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಭೆಯು ನ್ಯಾಯಾಂಗ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಜನಸ್ನೇಹಿಯಾಗಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದ್ದು, ಬಾಕಿ ಇರುವ ಪ್ರಕರಣಗಳ ನಿವಾರಣೆಗೆ ಹೊಸ ದಿಕ್ಕು ತೋರಿಸಿದೆ ಎಂದು ತಿಳಿದುಬಂದಿದೆ. ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯವರು ಸಮಾಧಾನ ಸಮಾರೋಹ 2026 ವಿಶೇಷ ಲೋಕಾಯುಕ್ತನ್ನು ದಿನಾಂಕ 21, 22, 23 ಆಗಸ್ಟ್ 2026 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಕುರಿತು ಒಂದು ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಲೋಕಾಯುಕ್ತನಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿದ್ದು, ನಮ್ಮ ಬೀದರ್ ಜಿಲ್ಲೆಯಲ್ಲಿ 77 ಪ್ರಕರಣಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಈ ಒಂದು ಸುಪ್ರೀಂ ಕೋರ್ಟ್ದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಿನಾಂಕ 21, 22, 23 ಒಂದು ವಿಶೇಷ ಲೋಕಾಯುಕ್ತ ಹಮ್ಮಿಕೊಳ್ಳೋದ್ರ ಮೂಲಕ ಕಕ್ಷಿದಾರರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಆಗಿದೆ. ಈ ಒಂದು ಪಕ್ಷಗಾರರು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಕರಣದಲ್ಲಿರ್ತಕ್ಕಂಥ ಕಕ್ಷಿದಾರರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಇಲ್ಲಿಗೆ ಬಂದು ಇಲ್ಲಿ ನಾವು ಪ್ರಕರಣಗಳನ್ನು ನಾವು ಅರ್ಜಿದಾರ ಮತ್ತು ಎದುರುದಾರನ್ನು ಕರೆಸಿ ಒಂದು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಪ್ರೀ ಕನ್ಸರ್ನ್ ಸೆಟ್ಟಿಂಗ್ ಮಾಡ್ತೀವಿ.
ಒಂದು 2-3 ಸಿಟ್ಟಿಂಗ್ ಮಾಡಿ ಪ್ರೀ ಕನ್ಸಲ್ಟ್ ಮಾಡಿ ಫೈನಲ್ ಆದಮೇಲೆ ದಿನಾಂಕ 21, 22, 23 ಆಗಸ್ಟ್ ರಂದು ನಾವು ಥ್ರೂ VC ಮೂಲಕ ಈ ಒಂದು ರಾಜ್ಯದ ಪ್ರಕರಣವನ್ನು ನಾವು ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಕೂಡ ಕಕ್ಷಿದಾರರು ಅಲ್ಲಿ ಸುಪ್ರೀಂ ಹೋಗಬೇಕಾಗಿಲ್ಲ, ಇಲ್ಲೇ ನಾವು ಅಗ್ರಿಮೆಂಟ್ ರೆಡಿ ಮಾಡಿ ಸಿಗ್ನೇಚರ್ ಮಾಡಿ ನಾವು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಂತಂದರೆ ಪಕ್ಷದಾರಿಗೆ ಭಾಳ ಅನುಕೂಲ ಇದೆ. ತಾಲೂಕು ಮಟ್ಟದಲ್ಲಿ ಕೂಡ ನಾವು VC ಕಂಡಕ್ಟ್ ಮಾಡೋದ್ರ ಮೂಲಕ ಈ ಒಂದು ಪ್ರೀ ಕನ್ಸಲ್ಟಿಂಗ್ ಮಾಡ್ತಾಯಿದ್ದೀವಿ. ಇದರ ಲಾಭವನ್ನೆಲ್ಲ ಸಾರ್ವಜನಿಕರು ಪಡ್ಕೋಬೇಕು. ಈಗ ಐಡೆಂಟಿಫೈ ಮಾಡಿದ ಪ್ರಕರಣ ಹೊರತುಪಡಿಸಿ ಕೂಡ ಯಾರಾದರೂ ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಮುಂದೆ ಬಂದರೆ ಅವ್ರನ್ನ ಕೂಡ ನಾವು ಅಂಥ ಕೇಸುಗಳು ನಾವು ತಗೋತೀವಿ. ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ತಾಲೂಕುಗಳಲ್ಲಿ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಾವು ಈ ನುರಿತ ಒಂದು ಮೆಡಿಟರ್ಗಳನ್ನು ನೇಮಕ ಮಾಡೋದ್ರ ಮೂಲಕ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ನಾವು ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಈ ಒಂದು ನಾವು ವಿಶೇಷ ಲೋಕಾಯುಕ್ತನ ಈ ಕಕ್ಷಿದಾರರಿಗೆ ಒಂದು ಸೆಟ್ಟಿಂಗನ್ನು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ. ಅದರ ಪಕ್ಷಗಾರರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಗೈಡ್ಲೈನ್ಸ್ ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಕೇಸುಗಳಿವೆ. ಈಗ ನಮ್ಮ ಲಿಸ್ಟ್ ಕಳಿಸಿದ ಪ್ರಕಾರ ಅದರಲ್ಲಿ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ನಮ್ಮ ಎಲ್ಲ ಒಂದು ನ್ಯಾಯಾಲಯಗಳಲ್ಲಿ 26 ಕೇಸು ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಕ್ಷಿದಾರರಿಗೆ ಸಂಬಂಧಪಟ್ಟ ಕೇಸ್ ಇವೆ. ಮತ್ತು ಕೆಲವೊಂದು ಬೆಂಗಳೂರು ಸಿಟಿಯಿಂದ ಕೋಟೆಯಲ್ಲಿ ಕೂಡ ಬೀದರ್ನಲ್ಲಿ ವಾಸವಾಗತಕ್ಕಂಥ ಕಕ್ಷಿದಾರರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾವು ಇಲ್ಲಿ ಪಾರ್ಟಿ ಕರೆಸಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ, ಥ್ರೂ VC ಮೂಲಕ ಇಲ್ಲೇ ಅವು ಅಟೆಂಡ್ ಆಗ್ಬೋದು. ಅಲ್ಲಿ ನಾವು ರಾಜ್ಯ ಸಂಧಾನ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಯಾವುದೇ ಫೀ ಇಲ್ಲ, ಯಾವುದೇ ಖರ್ಚು ವೆಚ್ಚ ಇಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಯಾರು ಕಕ್ಷಿದಾರರು ಯಾರಿಗೂ ಕೂಡ ಒಂದು ಹಣವನ್ನು ಕೊಡಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್. ಇದು ವಿಶೇಷ ಲೋಕಾಯುಕ್ತ ಇದೆ ಮತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾಗಿಲ್ಲ, ಇಲ್ಲೇ ವ್ಯಾಜ್ಯಗಳನ್ನ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸ್ಕೋಬೋದು. ಕಾರ್ಮಿಕರಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡ್ತಾ ಇದೆ, ಆದರೆ ಅವರು ಸಮರ್ಪಕವಾಗಿ ಸದುಪಯೋಗ ಮಾಡಿಕೊಳ್ಬೇಕು ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರುನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲವ್ ಕಾರ್ಮಿಕರ ಸಂಘದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ 141ನೇ ಗೌತಮ ಬುದ್ಧರ ಒಂದು 141ನೇ ವಿಶ್ವ ಕಾರ್ಮಿಕರ ದಿನಾಚರಣೆ, ಕಾರ್ಮಿಕ ವಿಚಾರಗೋಷ್ಠಿ, ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ, ಗೌತಮ ಬುದ್ಧರ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈಗಾಗಲೇ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಮಿಕರ ಭವನ ನಿರ್ಮಾಣ ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂಥ ಕಾರ್ಮಿಕರು ಅಲ್ಲಿ ನೆಲೆಸಬೇಕು, ಅಲ್ಲಿ ರೆಸ್ಟ್ ಮಾಡಬೇಕು. ಜಾತಿ ಧರ್ಮ ನೋಡದೆ ಕಾರ್ಮಿಕರಿಗೆ ಮಾನವ ಕುಲಕ್ಕೆ ಒಳ್ಳೆಯದಾಗಬೇಕೆಂದು ಈ ರೀತಿಯ ಉತ್ತಮ ಒಂದು ಕೆಲಸಗಳನ್ನು ಮಾಡಲು ನನಗೆ ಸಾಧ್ಯವಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಮಿಕರು ಹಗಲು ರಾತ್ರಿ ಶ್ರಮ ಪಡ್ತಾರೆ. ಬಸವಣ್ಣನವರ ಕಾಯಕ ಸಿದ್ಧಾಂತ ಜೀವನದಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡ್ತೀರಿ. ಹೀಗಾಗಿ ನಿಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂಥ ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇದ್ರಿ. ನಿಮಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅನ್ನುವಂಥ ಶುಭವನ್ನು ಬೆಲ್ದಾಳೆಯವರು ಹಾರೈಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಎಂದು ಹೇಳಿದ್ದಾರೆ. ಹೀಗಾಗಿ ಕಾರ್ಮಿಕರು ತಮ್ಮ ಜೀವನದಲ್ಲಿ ತಮ್ಮ ಒಂದು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು, ತಮ್ಮ ಹಕ್ಕುಗಳಿಗಾಗಿ ಹೋರಾಟದ ಮನೋಭಾವನೆಯನ್ನು ಬೆಳೆಸಬೇಕು, ಜೊತೆಗೆ ಸಂಘಟಿತರಾಗಿ ಬದುಕಲು ಕಲಿಸಬೇಕು. ಕಾರ್ಮಿಕರ ಮಕ್ಕಳು ಕೂಡ IAS IPS ಓದುವಂತಾಗಬೇಕು. ನಮ್ಮ ತಂದೆಯೂ ಕೂಡ ಕಾರ್ಮಿಕ ಮುಖಂಡರಾಗಿದ್ದರು. ಅವರ ಪ್ರೇರಣೆಯೇ ಇಂದು ನಾನು ಶಾಸಕನಾಗಲು ಸಾಧ್ಯವಾಯಿತು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬರ ಜೀವನ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸವೆಂಬ ಮಂತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ವೇದಿಕೆ ಮೇಲೆ ಸಂಘದ ಅಧ್ಯಕ್ಷ ಸಂಜುಕುಮಾರ್ ಶಿಂದೆ, ಕಾರ್ಮಿಕ ಅಧಿಕಾರಿ ಮಹೇಶ್ ಕುಳಲಿ, ರವೀಂದ್ರ ಕೊಳ್ಳೂರ್, ಉಮೇಶ್ ವಾರಳಿಕರ್, ಅನ್ಸುಲ್ ವಾಲಿ, ರಘುಪ್ರಿಯಾ, ಶ್ರೀಕಾಂತ್ ಭವಾನಿ, ಅವಿನಾಶ್ ದತ್ತು ಸೂರ್ಯವಂಶಿ, ರವಿ ಅಮ್ಲಾಪುರ್, ಸಾದಕ್ ಅಲಿ ಸೇರಿದಂತೆ ಇನ್ನು ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ಮತ್ತು ಕಾರ್ಮಿಕರ ಮಕ್ಕಳಿಗೆ SSLCಯಲ್ಲಿ ಉತ್ತಮ ಒಂದು ಅಂಕಗಳನ್ನು ಪಡೆದುಕೊಂಡಿರತಕ್ಕಂಥ ಕಾರ್ಮಿಕರ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಹುಷಾರಾಗಿದ್ದಾರೆ, ಎಲ್ಲ ಸವಲತ್ತುಗಳು ಕೂಡ ತೋತಾ ಇದ್ದಾರೆ. ಯಾರು ತೋತಾ ಇಲ್ಲ ಇನ್ನೂ ತಗೋಬೇಕು. ನೀವು ಅಷ್ಟೊಂದು ಅನುದಾನ ಕಾರ್ಮಿಕ ಇಲಾಖೆಯಲ್ಲಿದೆ, ನಾವು ತಗೋಬೇಕು. ತಗೋಂತ ಕೈ ನಮ್ದು ಮುಂದೆ ಹಾಕ್ಬೇಕು. ಮತ್ತು ನಾವು ಸಂಘಟಿತರು ಅಸಂಘಟಿತರು ಬಹಳಷ್ಟು ನಾವು ಕಾರ್ಮಿಕ ಇಲಾಖೆಯಲ್ಲಿ ಇದ್ದೇವೆ. ಈಗ ಎಲ್ಲರಿಗೆ ಕಾರ್ಡ್ ಮತ್ತು ಫ್ರೀಯಾಗಿ ಮೊದಲು 180 ರೂಪಾಯಿ ಇತ್ತು, ಈಗ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು
ಚಾಂಗ್ಲೇರಿಯಲ್ಲಿ ಕಳೆದ 3 ತಿಂಗಳ ಕೆಳಗಡೆ ಕಿಟ್ ವಿತರಣೆ ಮಾಡ್ಲಿಕ್ಕೆ ನಾವು ಹೋಗಿದ್ದೆ ಇವತ್ತು. ಹೋದಾಗ ಕೆಲವು ತಾಯಂದಿರು ಬಂದ್ರು, ಇಲ್ಲ ರಿನ್ಯೂವಲ್ ಮಾಡೋದು ಪ್ರತಿ ವರ್ಷ ಬೇಡ, ಏನಾದರೂ ಕೆಲವೊಂದು ಮೃತಪಡ್ತಾರೆ ಕಾರ್ಮಿಕರು ಅಚಾನಕ್, ಒಂದೊಂದ್ಸಲ ರಿನ್ಯೂವಲ್ ಆಗಲ್ಲ. ಮನೇಲಿ ನಾ ಸಾಕಷ್ಟು ಕುಟುಂಬಗಳಿಗೆ ಭೇಟಿಯಾಗಿದೆ ನಮ್ಮ ಕ್ಷೇತ್ರದಾಗ. ಏನ್ ನಿಮ್ ಕಾರ್ಡ್ ಅದ ಅಂದ್ರೆ, ಇಲ್ಲ ಮೊನ್ನೆ ಮುಗ್ದು ನಮ್ಗೆ ಗೊತ್ತೇ ಆಗಿಲ್ರಿ. ಉದಾಹರಣೆಗಾಗಿ ನಮ್ಮ ರಾಜಗಿರದಲ್ಲಿ ಹೋಗಿದ್ದೆ, ಸಿರ್ಸಿಯಲ್ಲಿ ಹೋಗಿದ್ದೆ, ಕೆಲವು ಗ್ರಾಮದಲ್ಲಿ ಬೋರಾಳು, ಅಲ್ಲಿ ರಿನ್ಯೂವಲ್ ಮಾಡಕ್ಕೆ ಇವಾಗ ನೆನ್ಪು ಹೋಗ್ತದೆ ಒಂದೇ ವರ್ಷ ಅಂದ್ರೆ. ನಮ್ಮ ಮೊನ್ನೆ ಮಂತ್ರಿಯವ್ರಿಗೆ ಸಂತೋಷ್ ಲಾಡ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ನಮ್ಮ ಸೆಷನ್ದಲ್ಲಿ. ಆದಾಗ ಅವರಂದರು 1 ವರ್ಷ ಇಲ್ಲ, ಪ್ರತಿ 3 ವರ್ಷಕ್ಕೊಮ್ಮ ನಾನು ರಿನ್ಯೂವಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಆರ್ಡರ್ ರೂಪದಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. 100% ಆರ್ಡರ್ ರೂಪದಲ್ಲಿ ಯಾವತ್ತು ತರ್ತಾರೆ ನೋಡ್ಬೇಕು. ಪ್ರತಿ 3 ವರ್ಷ, 5 ವರ್ಷಕ್ಕೆ ಅಂತಂದೆ, ಇಲ್ಲ 3 ವರ್ಷಕ್ಕೆ ಒಂದ್ಸಲ ಮಾಡೋಣ ಶಾಸಕರೇ. 5 ವರ್ಷ ಅಂದ್ರೂ ಮೈ ಮರೆಸ್ತಾರ, ಮತ್ತವ್ರಿಗೆ ಮತ್ತೆ ಲೇಜಿನೆಸ್ ಆಗ್ತಾರ. ಅಟ್ಲೀಸ್ಟ್ 3 ವರ್ಷಕ್ಕೊಮ್ಮೆ ನಾವು ಮಾಡೋಣ ಅಂತ ಹೇಳಿದ್ದಾರೆ. ಅದು ಆರ್ಡರ್ 100% ಮಂಡಳಿಯಿಂದ ಬರ್ತು ಶೀಘ್ರವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವು ಬಹಳ ದಿನ ಆಯ್ತು, ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ಕಾರ್ಮಿಕ ಇಲಾಖೆ, ಕಾರ್ಮಿಕ ಕಲ್ಯಾಣಕ್ಕೆ ಒಂದು ಜಾಗ, ಕಾರ್ಮಿಕ ಸಂಘಟನೆಗಳು ಜಾಗ ಇದ್ದಿಲ್ಲ. ಇದು ನಿಮ್ಮೆಲ್ಲರಿಗೂ ಇವತ್ತು ಸಂತೋಷ ಸುದ್ದಿ ಹೇಳ್ತೀನಿ. ನಾನು ಮಾಡ್ಕೋಬೇಕಾಗ್ತದೆ. ಕೇವಲ ಡ್ರೈವರ್ ಇದ್ರೆ ಮಾತ್ರ ನೋಂದಣಿ ಮಾಡಿಲ್ಲ ಅಂದ್ರು ಆಕ್ಸಿಡೆಂಟ್ ಡೆತ್ ಆದಾಗ ಅವರ ಹೆವಿ ಬ್ಯಾಡ್ಜ್ ಇದ್ರೆ, ಹೆವಿ ಬ್ಯಾಡ್ಜ್ ನಂಬರ್ ಅಂತ ಏನಂತೀವಿ ನಾವು, ಟ್ರಾನ್ಸ್ಪೋರ್ಟ್ ನಂಬರ್ ಇದೆ ಅಂತವರಿಗೆ ಕಾರ್ಡ್ ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೂ ಸಹಾಯಧನ ಇದೆ. ಅದು ಬಿಟ್ಟು ಬೇರೆ ಕಾರ್ಮಿಕರಿಗೆ ಅಂದ್ರೆ ಕ್ಲೀನರ್ಸು, ನಿರ್ವಾಹಕರು ಅವರಿದ್ರೆ ಅದು ಬ್ಯಾಡ್ಜ್ ಇಲ್ಲ ಇದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಇವಿಷ್ಟು ನಮ್ಮಲ್ಲಿದೆ. ಅದೇ ರೀತಿ SSLC ವಿದ್ಯಾರ್ಥಿಗಳಿಗೆ ಒಂದು ಇದು ಇಟ್ಕೊಂಡಿದ್ದಾರೆ. ಸೊ ಜೀವನದಲ್ಲಿ ಏನಂದ್ರೆ SSLC ಮತ್ತು PUC ಒಂದು ಮೊದಲು ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಾದ್ರೆ SSLC ಆದ್ಮೇಲೆ PUC ಬರ್ತದೆ. PUC ಅಲ್ಲಿ ಸುಮಾರು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಸುಮಾರು ಕೋರ್ಸಸ್ಗಳಿರುತ್ತೆ. ಸೊ ವಿದ್ಯಾರ್ಥಿಗಳು ಯಾವಾಗಲೂ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಬೇಕು. ಟ್ಯಾಲೆಂಟ್ಗಿಂತ ಒಂದು ಹಾರ್ಡ್ ವರ್ಕ್ ಮತ್ತು ಡಿಸಿಪ್ಲಿನ್ ಇಂಪಾರ್ಟೆಂಟ್. ಯಾವುದೇ ಒಂದು ಕೋರ್ಸ್ ತಗೊಂಡ್ರು ಸಹಿತ ಮಕ್ಕಳು ಅವತ್ತೇನ ಪಾಠ ಮಾಡ್ತಾರೆ ಅವತ್ತೇ ಅದನ್ನ ಓದುವಂತಹದ್ದು, ಆಮೇಲೆ ಪುನರಾವರ್ತವಾಗಿ ಓದುವಂತಹದ್ದು. ಕೆಲವೊಂದು ಏನು ಪುಸ್ತಕ ಇರ್ತದೆ, ನಾವೇನ್ ಮಾಡ್ತೀವಿ, 4-5 ಪುಸ್ತಕ ತಗೊಂಡು ಕೆಲವೊಂದು ಪುಸ್ತಕದ ಕೆಲವೊಂದಿಷ್ಟು ಪೇಜಸ್ ಈ ತರ ಒಂದೊಂದ್ಸರ್ತಿ ಓದ್ತೀವಿ. 4 ಬುಕ್ ಒಂದೊಂದ್ಸರ್ತಿ ಓದೋದಕ್ಕಿಂತ ಒಂದೇ ಬುಕ್ಕನ್ನ 4 ಸರ್ತಿ ಓದಿದ್ರೆ ಜಾಸ್ತಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ಸಹಿತ ಈ ಒಂದು 2015 KS ಬ್ಯಾಚ್ ಅಲ್ಲಿ ಮೊದಲ ಹಂತದಲ್ಲಿ ಉತ್ತೀರ್ಣವಾಗಿ KS ಒಂದು ಇದರಲ್ಲಿ ಕಾರ್ಮಿಕ ಅಧಿಕಾರಿಯಾಗಿ ಆಯ್ಕೆ. ಈ ಮುಂಚೆ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ. ಒಂದು 4 ವರ್ಷ ಪ್ರೈವೇಟ್ ಅಲ್ಲಿ ಒಂದು LG ಕಂಪ್ನಿ ಅಂತ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. ವಿದ್ಯಾರ್ಥಿಗಳು ಯಾವಾಗಲೂ ಓದಿನ ಕಡೆ ಗಮನ ಹರಿಸಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಏನಂತ ಹೇಳ್ತೀವಿ, ಬರೀ ಓದಷ್ಟೇ ಅಲ್ಲ, ಈ ಭಾಷಣ ಮಾಡೋದಿರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಏನಾದರೂ ಈ ಪ್ರಗತಿಪರ ಒಂದು ಚಿಂತಕರಿರುವಂತಹ ಸಮಾರಂಭ ಇರ್ತದೆ, ಅಲ್ಲಿ ಭಾಗವಹಿಸಬೇಕು. ಆಮೇಲೆ ಓದಿನ ಜೊತೆಗೆ ಹಾಗೂ ವಿಶೇಷವಾಗಿ ಇವತ್ತ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದ ದಿನದಂದು ಕಾರ್ಮಿಕ ದಿನಾಚರಣೆ 2 ಒಟ್ಟುಗೂಡಿದೆ. 2ಕ್ಕೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರು ಆದಂತಹ ನಮ್ಮ ಎಲ್ಲ ಗಣ್ಯಮಾನರಿಗೆ ಮತ್ತು ತಾವೆಲ್ಲ ಎದುರುಗಡೆ ಕೂತಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದಿಸ್ತಾ, ಈ ಕಾರ್ಮಿಕ ದಿನಾಚರಣೆಯನ್ನ ಯಾಕೆ ಇವತ್ತು ಸಂಜು ಕುಮಾರ್ ಸಿಂಧೆ ಅವರು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ, ಕಾರ್ಮಿಕರು ಜಾಗೃತರಾಗಬೇಕು. ಕಾರ್ಮಿಕರು ಯಾಕೆ ಜಾಗೃತರಾಗಬೇಕು ಅಂದ್ರೆ, ಈಗಾಗಲೇ ಅವ್ರು ಕೂಲಿ ಕಷ್ಟ ಮಾಡಿ ಕಾರ್ಮಿಕರಿಗೆ ಕೀಳಾಗಿ ನೋಡ್ತಾರೆ. ಒಂದೊಂದು ವಿಚಾರ ಕಾರ್ಮಿಕರ ಬಗ್ಗೆ ಕೇಳಿದಾಗ ಕಾರ್ಮಿಕರಿಗೆ ಒಂದು ಕೀಳಾಗಿ ಹೇಗೆ ನೋಡ್ತಾರೆ ಅಂದ್ರೆ, ಏನಪ್ಪ ಕೂಲಿ ಕೆಲಸ ಮಾಡೋವಿದ್ದಾನೆ ಅಂತಕ್ಕಂಥದನ್ನ ಮಾತನಾಡ್ತಾರೆ. ಸೊ ಇದನ್ನ ನಾವು ಜಾಗೃತಿ ರೂಪದಲ್ಲಿ ತರಬೇಕು. ಆ ಜಾಗೃತಿ ರೂಪ ಹೆಂಗ್ ತರಬೇಕು ಅಂದ್ರೆ, ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಿಗೆ ಒಂದು ಅವೇರ್ನೆಸ್ ಕೊಡೋದ್ರ ಮುಖಾಂತರ ನಾವು ಕಾರ್ಮಿಕರಿಗೆ ನಮ್ಮ ಜೊತೆ ಸಮಾನತೆಯಾಗಿ ಕರ್ಕೊಂಡು ಹೋಗ್ಬೇಕು ಆ ದಿಕ್ಕಲ್ಲಿ ಎನ್ನುವ ನಿಟ್ಟಿನಲ್ಲಿ ಇವತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಬಹಳ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಎರಡನೇದು, ಇವತ್ತಿನ ದಿವಸ ಕಾರ್ಮಿಕರಿಗೆ 12 ಗಂಟೆ ದುಡಿಯುವ
ಒಂದು ಪರಿಕಲ್ಪನೆ ಇತ್ತು. ಆ ಕಲ್ಪನೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 8 ಗಂಟೆಗೆ ಅದನ್ನ 12 ಗಂಟೆಯಿಂದ 8 ಗಂಟೆಗೆ ತಂದಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.